ಹಲವು ಇದರಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋದು. ದೇವಸ್ಥಾನದೊಳಗಡೆ ಹೋಗಿದ್ದೆ ನಾನು. ಉದ್ಘಾಟನಾ ಕಾರ್ಯಕ್ರಮ ಆದ್ಮೇಲೆ ನಾನು ಮುಖ್ಯಮಂತ್ರಿಗಳು ದೇವರ ಆಶೀರ್ವಾದನ ಪಡೆದು ಹೊರಗಡೆ ಬರ್ಬೇಕಾದ್ರೆ ಅಲ್ಲಿ ಬರೆದಂತ ಕೆಲವು ನುಡಿಮುತ್ತುಗಳನ್ನ ನೋಡಿದೆ. ಜಾತಿ ಜಾತಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಹಿರಿಯರು ಹೇಳಿದಂತ ಮಾತನ್ನ ಅಲ್ಲಿ ಬರೆದಿದ್ದಾರೆ. ಸೊ ಹಂಗೆ ನಾವು ಎಲ್ಲ ನಮ್ಮೂರಿನಲ್ಲೂ ಬೀರ್ಲಿಂಗೇಶ್ವರ ದೇವಸ್ಥಾನ ನನ್ನ ಸ್ವಂತ ಊರಿನಲ್ಲೂ ಇದೆ. ಪ್ರತಿಯೊಂದು ಏನೇ ಕೆಲಸ ಮಾಡಬೇಕಾಗ್ಲಿ ಊರಿನಲ್ಲಿ ಬೆಳೆ ಎಲ್ಲ ತೆಗೆದಾದ್ಮೇಲೆ ಮೊದಲು ತಂದು ಬೀರ್ಲಿಂಗೇಶ್ವರನ ಪ್ರತಿನಿಧಿಗಳು ಕರೆಸಿ ಅವ್ರ ಕೈಲಿ ಪೂಜೆ ಮಾಡಿಸಿ ಪ್ರಾರಂಭ ಮಾಡಿ ಅವ್ರಿಗೊಂದು ದಕ್ಷಿಣೆನ ಕೊಟ್ಟು ನಮ್ಮ ಸಂಪ್ರದಾಯನ ನಾವೆಲ್ಲ ಹೆಚ್ಚಲಿ ಅಂತೇಳಿ ಅವ್ರ ಕೈಲಿ ಆಶೀರ್ವಾದನ ಪಡೆದು ನಾವು ಮಾಡ್ಕೊಂಡು ಬಂದದ್ದು ನಮ್ಮೆಲ್ಲರ ಪದ್ಧತಿ. ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ದೇವಾಲಯ ಏಂತಕ್ಕೆ ನೀವು ಕಟ್ಟಿದ್ದೀರಿ? ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ. ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನ ನೆಮ್ಮದಿ ಸಂತೋಷವನ್ನ ಬದುಕಲಿಕ್ಕೆ ಕೇಳೋಂತ ಒಂದು ಅವಕಾಶ. ನಿಮ್ಮ ಮನೇಲಿರ್ಬೋದು, ಈ ಗುಡಿಲಿರ್ಬೋದು, ದೇವರು ನೋಡಿದ ತಕ್ಷಣ ಕೊನೆಗೆ ನನ್ನ ಉತ್ತಮವಾದಂತ ಜೀವನ ಆಗ್ಲಿ ಅಂತ ಹೇಳಿ ಎಲ್ಲವನ್ನೂ ನಾವೇನು ನೆನ್ಸ್ಕೊಳ್ತೇವೆ ಅದನ್ನೆಲ್ಲ ಕೊಡ್ಲಿ ಅಂತ ಹೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹಂಗೆ ಇವತ್ತು ನೀವೆಲ್ಲ ಬೀರ್ಲಿಂಗೇಶ್ವರ ಶಿವನ ಸ್ವರೂಪ, ಅವರನ್ನು ನಾವೆಲ್ಲ ಆರಾಧನೆ ಮಾಡಿಕೊಂಡು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಈ ಒಂದು ಭವ್ಯವಾದಂತ ಚಿಕ್ಕ ಚೊಕ್ಕ ದೇವಾಲಯಕ್ಕೆ ಮುಖ್ಯಮಂತ್ರಿಗಳಿಗೆ ಬಂದು ಉದ್ಘಾಟನೆ ಮಾಡಿರೋದೇ GS ಪಾಟೀಲ್ ಅವರು ನೀವು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ನಾನು ಬೇರೆ ರೋಡಲ್ಲಿ ಬರ್ತಿದ್ದೆ, ನಾನು ಬೇರೆ ಕಾರ್ಯಕ್ರಮಕ್ಕೆ ಒಪ್ಕೊಬಿಟ್ಟಿದ್ದೆ. ಸೊ ನಮ್ GS ಪಾಟೀಲ್ ಇಲ್ಲ, ನೀವು ಬರ್ಬೇಕು ಅಷ್ಟೊತ್ತಿಗೆ, ನೀವು ಬರೋಷ್ಟೊತ್ತಿಗೆ ಆಗ್ತದೆ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟ್ರು ಈ ಕಾರ್ಯಕ್ರಮಕ್ಕೆ ನಾನು ಕರ್ಕೊ ಬರ್ಬೇಕು ಅಂತೇಳಿ 3/4 ಗಂಟೆ ಏರ್ಪೋರ್ಟ್ ಅಲ್ಲಿ ಅವರು HK ಪಾಟೀಲ್ ಕಾಯ್ದು ನನ್ನನ್ನು ಕರ್ಕೊಂಡು ಬಂದ್ರು. ಇದು ನಿಮ್ಮನ್ನೆಲ್ಲ ಭೇಟಿ ಮಾಡೋಂತ ಒಂದು ಭಾಗ್ಯ, ಆಶೀರ್ವಾದ, ದೇವರ ಆಶೀರ್ವಾದ, ಬೀರ್ಲಿಂಗೇಶ್ವರನ ಕೃಪೆ ಯಾವಾಗಲೂ ಕೂಡ ನಿಮ್ ಕೃಪೆ ನನ್ನ ಮೇಲೆ ಇರ್ಲಿ, ನಮ್ಮ ಸರ್ಕಾರದ ಮೇಲೆ ಇರ್ಲಿ ಅಂತೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.